ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಟ್ ಈಗ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್, ಯಾಕೆಂದ್ರೆ ಮಧ್ಯಾಹ್ನ ಆಗಿದೆ. ಇವತ್ತೆಂಥ ವಿಡಿಯೋ ಮಾಡೋದು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಬಾಸ್ ಬಂದರು. ಹಾಗೆ ನಾವೀಗ ಸುಳ್ಯದಲ್ಲಿ ಎಂಥದ್ದು ಪಿಂಡಿ. ಎಸ್, ಪಿಂಡಿ ಒಂದುಂಟು. ಅಂದರೆ ಅದು ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ನಾವು ಅಲ್ಲಿ ಹೋಗಿ ಡೈರೆಕ್ಟ್ ತೋರಿಸ್ತೇವೆ, ಆಗ ಗೊತ್ತಾಗ್ಬೋದು. ಎಸ್, ಹಾಗೆ ಈಗ ಅಲ್ಲಿಗೆ ಹೋಗಿ ಒಂದು ವಿಡಿಯೋ ರೀಲ್ಸ್ ಮಾಡುವ ಅಂತೇಳಿ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಅಲ್ಲಿಂದ ನಮ್ಮ ಇನ್ನೊಬ್ಬರು ಬಾಸ್ ಬರ್ತಿದ್ದಾರೆ. ಎಸ್, ಈ ಬ್ಲಾಗ್ ಸ್ವಲ್ಪ ಗಮ್ಮತ್ ಇರ್ತದೆ. ಎಸ್, ಲೆಟ್ಸ್ ಗೋ. ಈಗ ಹೊರಡ್ತಿದ್ದೇವೆ, ಹೋಗುವ. ಎಂತದೆ ಅಲ್ಲಿ ನೋಡುದು? ಪಿಂಡಿಗೆ ಎಂತ ಹೇಳ್ತಾರೆ ಅಂದ್ರೆ ತೆಪ್ಪ ಅಂತ ಹೇಳ್ಬೋದು. ತೆಪ್ಪ ಅಂದ್ರೆ ಅದ ರೌಂಡ್ ಶೇಪ್. ಇದು ಪಿಂಡಿ ಅಂತಾರೆ ಬಿದಿರುದು. ಬಿದಿರಿದು, ಇದರಲ್ಲಿ ಕಟ್ಟಿ ಮಾಡುದು ಅವರೇ. ಎಸ್, ನಾನು ಇದುವರೆಗೆ ಅದರಲ್ಲಿ ಹೋಗ್ಲಿಲ್ಲ. ಹೇಳ್ಬೇಕಂದ್ರೆ ಇದುವರೆಗೆ ನೋಡ್ಲೂ ಸಹ ಇಲ್ಲ, ಫಸ್ಟ್ ಟೈಮ್ ಈಗ ನೋಡ್ತಿರೋದು. ಬನ್ನಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡುವ. ಅದರಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಗೈಸ್. ಎಸ್, ಬನ್ನಿ ಹೋಗುವ. ಅಣ್ಣ ಯಾವುದೊಂದು ಎಡಿಟ್ ಮಾಡ್ತಿದ್ದಾನೆ, ಒಂದು ಎಡಿಟಿಂಗ್ ಮುಗಿಲಿ ನಂತರ ಹೋಗುವ. ಎಂತಕ್ಕ ಪುಷ್ಪಕ್ಕ? ಅಲ್ಲಿ ಹೋಗಿ ಸಿಗ್ತೇವೆ. ಎಸ್, ನನ್ಗೆ ಹೋಗ್ತಾ ದಾರಿಲಿ ಸಿಗ್ತೇವೆ. ಬಾಯ್ ಗೈಸ್. ಎಸ್ ಗೈಸ್, ನಾವೀಗ ಹೊರಡ್ತಿದ್ದೇವೆ. ಅವನದು ಎಡಿಟಿಂಗ್ ಎಲ್ಲ ಮುಗೀತು ಹಾಗೆ. ಬಟ್ ಇವತ್ತುಂಟಲ್ಲ, ಎಷ್ಟೇ ಜನ ಇರಲಿ ಕಾನ್ಫಿಡೆನ್ಸಲ್ಲಿ ಮಾತಾಡುವ, ಹೆದರ್ಲಿಕ್ಕಿಲ್ಲ. ಯಾವುದ್ರಲ್ಲಿ ಅದ್ರಾಗ್ಬೋದು? ನಿನ್ನೆಷ್ಟ ನಿಂದ್ರಲ್ಲಿ ಆಗ್ಬೋದಾ? ಎಸ್ ಗೈಸ್, ಇವತ್ತು ಧೈರ್ಯ ಮಾಡಿ ಎಲ್ಲರ ಎದುರು ಜೋರು ಒಬ್ಬ ಹಾಕೊಂಡು ಮಾತಾಡ್ತೇನೆ. ಹೆದರ್ಲಿಕ್ಕಿಲ್ಲ, ಎಷ್ಟು ಜನ ಇದ್ರು ವ್ಲಾಗ್ ಮಾಡ್ಕೊಂಡು ಹೋಗುದೇ ಧೈರ್ಯದಲ್ಲಿ. ನಂತರ ಅಲ್ಲಿ ಹೋಗಿ ನೋಡುವ. ಎಲ್ಲಿಗೆ? ಅದುಂಟು, ಹೋಗುವ. ಎಸ್, ಲೆಟ್ಸ್ ಗೋ ಗೈಸ್. ನಾವೀಗ ಸುಳ್ಯಕ್ಕೆ ರೀಚ್ ಆದ್ವಿ, ಲೊಕೇಶನ್ ರೀಚ್ ಆದ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅಲ್ಲ, ಅದೆಂತ ಅಂತ ಹೇಳಿದ್ರಿ ಈಗೆಲ್ಲ ಅಂತೆ, ಅದು 5 ಗಂಟೆ ಮೇಲೆ ಅಂತೆ ಕಿಂಡಿರೋದು. ಹಾಗೆ ನೋಡುವ, ನಾವು ಆದಷ್ಟು ಇಲ್ಲಿದ್ದು ಶೂಟ್ ಮಾಡಿ ಎಲ್ಲ ಹೋಗುವ ಅಲ್ಲ. ಎಂತ ಸರ್, ನಾವೀಗ ತೂಗು ಸೇತುವೆಯಲ್ಲಿ ಹೋಗ್ತಾ ಇದ್ದೇವೆ. ಹೌದು, ಪಿಂಡಿದ ಬೇಡ, ಇದೀಗ ಹೊಸ ಸೇತುವೆ ಮಾಡುವ. ಹೊಸ ಸೇತುವೆಯಲ್ಲಿ ಕಂಟೆಂಟ್ ಮಿಸ್ ಆಗೋದು ಬೇಡ ಅಲ್ಲ. ಗೈಸ್ ನೋಡಿ, ಅದೇ ಪಿಂಡಿ ಅಲ್ಲಿ ನಿಂತುಕೊಂಡುಂಟು. ಬಟ್ ಅದರದ ದಣಿಗಳಿಲ್ಲ, ಜನ ಇಲ್ಲ, ಅದರದ್ದು ಓನರ್. ಹಾಗೆ ನಾವು ಇಲ್ಲಿದ್ದೇವೆ. ಅದಂದರೆ ಅವತ್ತಿಲ್ಲಿ ಸೇತುವೆ ಕೆಲಸ ಆಗ್ತಿತ್ತು ಇಲ್ಲಿ ಫುಲ್. ಹಾಗೆ ಜನರಿಗೆ ಆಚೆ ಈಚೆ ದಾಟಲಿಕ್ಕೆ ಆ ಪಿಂಡಿನ ತಂದದ್ದು. ಎಸ್, ಹಾಗೆ ಅದು ಡೈಲಿ ಉಂಟಂತೆ. ಬಟ್ ಸಾಯಂಕಾಲ 5 ಗಂಟೆ ಮೇಲೆ ಅವ್ರು ಬಂದು ಅದು ರನ್ನಿಂಗಲ್ಲಿ ಇರ್ತದಂತೆ. ನಿಮಗೆ ಯಾರು ಸುಳ್ಯದಲ್ಲಿ ಇರೋರಿಗೆ ಇಲ್ಲ ಸುಳ್ಯಕ್ಕೆ ಬರೋರು ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಸಾಯಂಕಾಲ ಒಂದು 5 ಗಂಟೆ ಮೇಲೆ ಬಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅಲ್ಲಿ 2 ಉಂಟು ನೋಡಿ, ಒಂದು ಹಳೆತ್ತು ಮತ್ತು ಇನ್ನೊಂದು ಹೊಸತಾಗಿರಬೇಕು. ಎಸ್, ಹಾಗೆ ಫುಲ್ ಎಲ್ಲ ಸೈಡ್ ಬಳ್ಳಿಗಟ್ಟಿ ಇಟ್ಟಿದ್ದಾರೆ. ನಿಮಗೆ ಮಾತ್ರ ಸೇಫ್ಟಿ ಉಂಟು ಅದರಲ್ಲಿ, ಆಚೆ ಈಚೆ ಹೋಗ್ಲಿಕ್ಕೆ ಆರಾಮ್ಸಲ್ಲಿ ಧೈರ್ಯದಲ್ಲಿ ಕೂತ್ಕೊಂಡು ಹೋಗ್ಬೋದು. ಬಟ್ ನನ್ನ ಪ್ರಕಾರ ಇಲ್ಲಿ ಗೊಂಡಿರ್ಬೋದು ಹೊಳೆ. ಫುಲ್ ಮೇಲಿಂದ ಗ್ರೀನ್ ಕಲರ್ ಕಾಣ್ತುಂಟು ನೋಡಿ ಗೈಸ್. ನಮ್ಮ ಸುಳ್ಯ ಹೇಗುಂಟು? ನಾನು ಸುಳ್ಯದಲ್ಲಿ ಇದ್ದೆ ಫಸ್ಟ್ ಬಂದದ್ದು ಇಲ್ಲಿಗೆ, ಇದುವರೆಗೆ ಬರಲಿಲ್ಲ. ಎಸ್, ಹಾಗೆಲ್ಲ ವಿಷಯ. ಎಸ್, ನಮಗೀಗ ಇಲ್ಲಿ ಸಿಕ್ಕಿದ ಇನ್ಫಾರ್ಮೇಶನ್ ಪ್ರಕಾರ ಆದಿತ್ಯವಾರ ಆದ್ರೆ 10 ಗಂಟೆ ಮೇಲೆ ಫುಲ್ ಇದ್ದಾರಂತೆ. ಯಾವಾಗ? ಬೆಳಗ್ಗೆ ಫುಲ್. ಅದೇ ಬೆಳಗ್ಗೆ ಫುಲ್ 10 ಗಂಟೆ ಅಲ್ಲ, 10 ಗಂಟೆವರೆಗೆ ಮಾತ್ರ. ಇಲ್ಲಾಂದ್ರೆ ಬೆಳಿಗ್ಗೆ 8 ಗಂಟೆಗೆ ಕ್ಲೋಸ್. ಸ್ಕೂಲ್ ಟೈಮ್, ಸ್ಕೂಲ್ ಬೆಳಗ್ಗೆ ಮಕ್ಕಳನ್ನೆಲ್ಲ ಈಚೆ ಸೈಡ್ ಬಿಡಿ. ಓಪನ್ ಆದ ನಂತರ ಸಂಜೆ ಮಾತ್ರ, ಇಲ್ಲದಿದ್ರೆ ಫುಲ್ ಇತ್ತು, ಫುಲ್ ಸರ್ವಿಸ್. ಈಗ ಈಗೊಂದು ವಿಡಿಯೋ ಫೋಟೋ ಎಂದಾರು ತೆಗೆದು ಸೀದಾ ಹೋಗುವ ಅಲ್ಲ ವಿಜಯದಾನು. ನೀವು ಇದರದ್ದು ಕ್ಯಾಮರಾ ಟೆಸ್ಟ್ ಮಾಡೋಕೆ ತಿಳ್ಕೊಂಡಿದ್ದಾರಲ್ಲ? ಯಾವ್ದ್ರದ್ದು? ನನ್ನ ಫೋನ್ ಬನ್ನಿ, ಅಲ್ಲಿ ಮುಂದೆ ಈಗ X300 ಅಲ್ಲಿ, ವಿವೋ X300 ಅಲ್ಲಿ ಫೋಟೋಶೂಟ್ ನಡೀತಿದ್ದೆ. ಎಸ್, ನಮ್ಮ ಮಾಡೆಲ್, ಇವತ್ತಿನ ಮಾಡೆಲ್ ವಿಜಿತ್ ಅವರು ಮಾಡೆಲ್. ಎಸ್, ನೋಡು ಅದರಲ್ಲಿ ಔಟ್ಪುಟ್ ಹೇಗೆ ಬರ್ತದೆ ನೋಡುವ ಫೋಟೋಸ್ ಎಲ್ಲ. ಎಸ್, ಹಬ್ಬ
ಹಂಗೆ 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 ನಾವು ಅದು ಓಣಿದ್ರೆ ಆಗ್ತದವರಲ್ಲ ಕ್ಲಾರಿಟಿ ನೋಡುವರೆ ಸೂಪರ್ ಅಲ್ಲ ಮತ್ತೆ ಅದಕ್ಕೆ ನೋಡಕು ಎಲ್ಲ ಮಾತ್ರ ಹುಡುಗಿ ಇದೆಲ್ಲ ಅಲ್ಲಿಗೆ ಯೂಟ್ಯೂಬಿಗೆ ಹುಡುಗಿಯರೆಲ್ಲ ನೋಡಿದ್ರೆ ಅಲ್ಲಿ ಬೀಳ್ಬೇಕು ಅಲ್ಲ ವಿಜಯ್ ತಣ್ಣನ ಫೋಟೋನ ಇದು ವಿಡಿಯೋ ಜೈ ಹಿಂದ್ ಬರ್ತಾ ಇದಾರೆ ಜೈ ಭಾರತ್ ಮಾತೃ ಎಸ್ ಬಂತ ಔಟ್ಪುಟ್ ಬಂತು ಇದಾಗೊಂದು ಫ್ರೀ ಆಗಿ ಸಿಕ್ಕಿದ್ದು ಎಲ್ಲಿ ಧರ್ಮಕ್ಕೆ ಸಿಕ್ಕಿದ್ದು ಎಂತ ಸಹ ಬಿಡಬಾರ್ದು ಕವರ್ ಸೂಪರ್ ಬಂದಿದೆ ಸೂಪರ್ ಅಲ್ಲ ಗ್ರೇಡಿಂಗ್ ಎಲ್ಲ ಮಾಡಿದ್ರೆ ಒಳ್ಳೆ ನೆರಳೆಲ್ಲ ಇದ್ದರೆ ಒಳ್ಳೆ ಬಂದಿದೆ. ಎಸ್ ನಮ್ಮ ಇವತ್ತಿನ ಫೋಟೋ ಶೂಟ್ ಎಲ್ಲ ಮುಗೀತು. ನಾವು ಆಕ್ಚುಲಿ ಬಂದದ್ದು ವಿಡಿಯೋ ಶೂಟಿಗೆ ಅಂತೇಳಿ. ಇವತ್ತು ಇಲ್ಲ ಇಲ್ಲಿ ಇಲ್ಲ ಹಾಗೆ ಒಳ್ಳೊಳ್ಳೆ ಫೋಟೋ ಶೂಟ್ ಎಲ್ಲ ಆಯ್ತು. ನೆಕ್ಸ್ಟ್ ವೀಕ್ ಬರುವ. ನೆಕ್ಸ್ಟ್ ವೀಕ್ ಮಾಡುವ. ಮಾತ್ರ ಇಲ್ಲಿದ್ದು ಮಾಡದೆ ಬಿಡುದಿಲ್ಲ. ಮಾಡಿ ಹಾಕ್ತೇವೆ. ಎಸ್ ಈಗ ಹೋಗಿ ಫಸ್ಟಿಗಿಂತ ಹೊಟ್ಟೆ ಬಜ್ಜಿ ಮಾಡುವಲ್ಲ ವಿಜಿಟನ್ನು. ಒಂದು ಹೊಟ್ಟೆಗೆ ಒಂದು ಎಲ್ಲಿ ಹೋಗುದಾ? ಅವನು ವೆಜ್ಜಿದು ವಿರುದ್ಧ. ವೆಜ್ ವಿರುದ್ಧ ಅಲ್ಲ. ಹೋಗುವ ಮೀನು ಊಟಕ್ಕೆ ಹೋಗುವ. ಜೈ ಜೈ ಮಹಾಕಾಳಿ. ಎಸ್ ಬನ್ನಿ ಹೋಗ ಗೈಸ್. ಹಸಿವಾಗ್ತುಂಟು ಈ ಮಧ್ಯಾಹ್ನದ ಬಿಸಿಲಿಗೆ, ಅದು ಜಾಸ್ತಿ ಕ್ರೇವಿಂಗ್ಸ್ ಆಗುದು. ಹೋಗುವ ಈಗ. ಎಸ್ ನಾವೀಗ ಊಟ ಮಾಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ. ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಚಿಕನ್ ಬಿರಿಯಾನಿ. ಫೋಟೋಸ್ ಸುಜಿ ಅವರ ಹೊಸ ಮೊಬೈಲಲ್ಲಿ ಫೋಟೋಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಿಡಿಯೋ ಕೊಟ್ಟ ದುಡ್ಡಿಗೆ ಬರ್ತದ. ಕೊಟ್ಟ ದುಡ್ಡಿಗೆ ಅಲ್ಲ. ಯಾರು ಮೊಬೈಲ್ ತಗೊಳ್ಳೋದಿದ್ರೆ ನಿಮ್ದು ಇದ್ಯಾವುದು Vivo X300 Vivo X300 ನೀವು ತಗೊಳ್ಳಿ. ಎಸ್ ನಮ್ಮದು ಊಟ ಎಲ್ಲ ಆಯ್ತು. ಸೂಪರ್ ಊಟ, ಸೂಪರ್ ಊಟ ಅಲ್ಲ. ಇಲ್ಲಿ ಹೋಟೆಲ್ ವೃಷಭ ಸೂಪರ್ ಬಿರಿಯಾನಿಗೋಸ್ಕರ ವೃಷಭ ಹೋಟೆಲ್ಗೆ ಸಂಪರ್ಕಿಸಿ. ಹೌದು, ಹೈವೇ ಸೈಡ್ ಫ್ರೀಗೆ ಪ್ರಮೋಷನ್ ಅಲ್ಲ. ಒಳ್ಳೆ ಊಟ. ಬನ್ನಿ ಬನ್ನಿ. ಕರೆಕ್ಟ್ ಅಪೋಸಿಟ್ ಅಲ್ಲಿ ನಿಮಗೆ ಕಾವೇರಿ ಶೋರೂಮು ಅದರ ಅಪೋಸಿಟ್. ಹಾಗೆ ಓಕೆ ಸರಿ. ಓಕೆ, ನೆಕ್ಸ್ಟ್ ಮೀಟ್ ಆಗುವ. ಎಸ್ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ನೆಕ್ಸ್ಟ್ ಮನೆಗಲ್ಲ ಪಿಂಡಿಗೆ ಪುಂಡಿ ತಿನ್ನುವುದು. ಪುಂಡಿ ತಿಂದು ಪಿಂಡಿಗೆ ಹೋಗಮ್ಮ. ಪಿಂಡಿಯಲ್ಲಿ ಹೋಗುದು. ಎಸ್ ಹಾಗಿದ್ರೆ ನಮ್ಗಿನ್ನು ಸೀದಾ ಮನೆಗೆ ಹೋಗಿ ಕಾಸರಗೋಡಿಗೆ ಹೋಗ್ಬೇಕು. ಇದು ಬಂದದ್ದು ಯೂಟ್ಯೂಬ್, ಇದು ಬಂದದ್ದು. ಬಾಯ್, ಮನೆಗೆ ಹೋಗಿ ಸಿಗೋಣ. ಎಸ್ ನಾನು ನಿಮಗೆ ಹೋಗ್ತಾ ಸೀದಾ ಮನೆಗೆ ಹೋಗಿ ಸಿಗ್ತೇನೆ ಗೈಸ್. ಬಾಯ್ ವಿಜಿತಣ್ಣ, ಬಾಯ್ ಗೈಸ್. ನಾವೀಗ ಕಾಸರಗೋಡಿಗೆ ಹೋಗ್ತಿದ್ದೇವೆ. ಕಾಸರಗೋಡಿನ ಪಳ್ಳಿಗೆರೆಗೆ, ಕೇರಳ. ಎಸ್ ಗೋಯಿಂಗ್ ಟು ಕೇರಳ. ಇಲ್ಲಿ ನೋಡಿ, ಪ್ಲಾನ್ ಇರಲಿಲ್ಲ, ಸಡನ್ ಆಗಿ ಹೊರಟದು. ನಾವೀಗ ನಮ್ಮ ಕನ್ನಡಿ ತೋಡ ಹತ್ರ ಇದ್ದೇವೆ. ಹಾಗೆ ಇಲ್ಲಿ ಒಂದು ಸ್ಟಾಪ್ ಹಾಕಿದ್ದೇವೆ. ಇಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದಾನೆ ನೋಡಿ. ಅಗಳಲ್ಲಿ ಬೋರ್ಡ್ ಅಲ್ಲಿ ಉಂಟು ಗೋ ಸ್ಲೋ. ನಿಲ್ಸೋದು ಬೇಡ ಅಂತ ಎಂತ ಸಾಕ್ಲಿಲ್ಲ, ಅಲ್ಲಿ ಗೋ ಸ್ಲೋ ಅಂತೇಳಿ ಹಾಕಿದ್ವಿ. ಎಸ್ ಬನ್ನೀಗ ಹೋಗುವ ಸೀದಾ. ಬೇಕಲ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ. ಎಸ್ ಬೀಚ್. ಎಸ್ ನಾನು ನಿಮಗೆ ಡೈರೆಕ್ಟ್ ಹೋಗ್ತಾ ಸಿಗ್ತೀನಿ ಗೈಸ್. ಫೋಟೋ ಶೂಟಿಂಗ್ ಅಂತ ಹೇಳಿದ್ದು. ಎಸ್ ಹೋಗುವಲ್ಲ, ಅಲ್ಲಿ ಬೀಚ್ ಅಲ್ಲ ನೋಡುವ. ಎಸ್ ಗೈಸ್, ನಾವು ಪಳ್ಳಿಗೆರೆಗೆ ರೀಚ್ ಆದ್ವಿ. ನಾವು ಸಾಧಾರಣ ಸುಳ್ಯದಿಂದ ಈಚೆ ಬರುವಾಗ ಬೊಂಡ ಹೊಡ್ಕೊಂಡು ಬಂದ್ವಿ. ಎಲ್ಲಿ ಬೊಂಡ ಸಿಗ್ಲಿಲ್ಲ. ಈಗ ಪಳ್ಳಿಗೆರೆಗೆ ರೀಚ್ ಆದ ನಂತರ ಬೊಂಡಕ್ಕೆ ಸಿಕ್ಕಿತ್ತು. ಎಂತಾರ ಹೇಳಕ್ಕುಂಟ ಸಿಗಪ್ಪ. ಹೇಳೋದಂತಂದ್ರೆ ಏನಿಲ್ಲ. ಅದೇ ವಿಶೇಷ. ಎಸ್ ನಾನು ನಿಮಗೆ
ಸ್ವಲ್ಪ ಕಾದ ನಂತರ ಸಿಗ್ತೇವೆ ಗೈಸ್. ನೋಡಿ ಇದು ಪಳ್ಳಿಕೆರೆ ಕಾಸರಗೋಡು. ಎಸ್, ನಾನು ನಿಮಗೆ ಸ್ವಲ್ಪ ಮತ್ತೆ ಸಿಗ್ತೇವೆ ಗೈಸ್. ನಮ್ಮದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಉಂಟು ಸ್ವಲ್ಪ ಆಚೆ ಹೋಗ್ಲಿಕ್ಕೆ. ನಾನು ನಿಮಗೆ ನಂತರ ಸಿಗ್ತೇನೆ. ಎಸ್, ನಾವೀಗಿಲ್ಲಿ ಬರಬೇಕಾದ ಲೊಕೇಶನ್ ರೀಚ್ ಆಗಿದ್ದೇವೆ. ಚಿಕ್ಕಪ್ಪನಲ್ಲಿ ಅವರ ಮನೆ ಗೊತ್ತಿಲ್ಲ, ಹಾಗೆ ಅವನಿಗೆ ಹೋಗಿ ಅವ್ರನ್ನ ಮನೆಗೆ ಬಿಟ್ಟು ನಮ್ಮದಿಗೆ ಸ್ವಲ್ಪ ಪ್ಲ್ಯಾನ್ಸ್ ಉಂಟು. ಅವನಿಗೆ ಸ್ವಲ್ಪ ಬೀಚಲ್ಲಿ ಎಲ್ಲ ಶೂಟ್ ಮಾಡಬೇಕಂದ್ರೆ, ಹಾಗೆ ಬೀಚಿಗೆ ಹೋಗಿ ಒಂದು ಅಡ್ಡಿಪೊಳ್ಳಿ ಫೋಟೋಸ್ ಎಲ್ಲ ತೆಗೆದು ನಂತರ ಬರುವ ಅಂತೇಳಿ ಆರಾಮ್ಸಲಿ. ನಮಗೆ ಮತ್ತೆ ಇಲ್ಲಿ ಎಂಥ ಕೆಲಸ ಇಲ್ಲ ಅಲ್ಲ, ಹೇಗೆ. ಎಸ್, ಅವ್ನು ಬಂದ ನಂತರ ಈಗ ಹೋಗೋ ಗೈಸ್. ಎಸ್, ಲೆಟ್ಸ್ ಗೋ ಬ್ರೋ. ಮಸ್ಟ್ ವೇರ್ ಸೀಟ್ ಬೆಲ್ಟ್. ಇಲ್ಲದಿದ್ರೆ ಬ್ರೋ, ಇಲ್ಲದಿದ್ರೆ ಈಗಲೇ ಮೆಸೇಜ್ ಬರ್ತದೆ ಅದ ಅಪ್ಪ ಅಂತ. ಅಲ್ಲಿ ಒಬ್ಬ ನನ್ನ ಆಗದಿಂದ ನೋಡ್ತಿದ್ದೆ ನಾ ಬ್ಲಾಗ್ ಮಾಡೋದನ್ನು. ಯಾರೋ ದೊಡ್ಡ ಯೂಟ್ಯೂಬರ್ ಬಂದ ಇಲ್ಲಿಗೆ ಅಂತೇಳಿ ಆಗಿರ್ಬೋದು. ಎಸ್, ಇಲ್ಲಿ ಮಾತ್ರ ಯಾವ್ದಾರು ಎದುರಿಂದ ಗಾಡಿ ಬಂದ್ರೆ ಬಾಕಿ ಆಗ್ತೇವೆ ಜಾಮ್. ಗೈಸ್, ನಮಗೆ ಈಗ ಶೂಟಿಗೆ ಬೀಚ್ಗೆ ಹೋಗ್ಬೇಕಿತ್ತು, ಬಟ್ ಅಲ್ಲಿಗ ಸನ್ಸೆಟ್ ಆಗ್ತಿದೆ. ಇನ್ನೇನು ಸ್ವಲ್ಪ ಟೈಮಲ್ಲಿ ಕತ್ಲೆ ಆಗ್ತದೆ. ಒಟ್ಟಿಗೆ ನಾವು ಸಹ ಅಷ್ಟೊತ್ತಿಗೆ ನಾನೊಂದು ಹೇಳ್ದೆ, ಒಂದು ಲೆಫ್ಟ್ ಹೋಗುವ ಅಂತ. ಈ ರೂಟ್ ಮಿಸ್ ಮಾಡ್ಕೊಂಡು ಜಸ್ಟ್ ಅಲ್ಲಿಂದ ಒಂದು ಲೆಫ್ಟಿಗೆ ತೆಗಿಲಿಕ್ಕೆ ನಂಗೆ ಮಿಸ್ ಆಗಿ ಖಾಲಿ ಎಷ್ಟು 1.5 ಕಿಲೋಮೀಟರ್ ಇದ್ದಿದ್ದು 4 ಕಿಲೋಮೀಟರ್ ವರೆಗೆ ಹೋಗ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕೆ ಅಷ್ಟೇ ಇತ್ತು. ನನ್ನೊಟ್ಟಿಗೆ ಕೂತ ಈ ಲೊಕೇಶನ್ ಹೇಳೋರು ಸರ್ ಇಲ್ಲ ಗೈಸ್, ಎಲ್ಲ ಅಡ್ರೆಸ್ ಹೇಳುದು. ಓಕೆ, ಸನ್ಸೆಟ್ ಆಗ್ಲಿಕ್ಕೆ ಅಷ್ಟು ಇನ್ನಿರೋದು. ಎಂತಾದ್ರು ನಾವು ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀವಿ ಪಕ್ಕ. ಓಕೆ, ಬಾಯ್ ಗೈಸ್. ಅಲ್ಲಿ ನಿಮಗೆ ಗೈಸ್ ಅಲ್ಲಿ ಇದು ಪುನಃ ಅಲ್ಲಿಗೇನೆ ಬಂತು ಮಾರಿ. ರೂಟ್ ಬೇಕಲ್ಲ ಅಲ್ಲಿ, ನಾವಾಗ ಅಲ್ಲಿಂದ ಯೂಟ ಸಾವು ಮಾರಿ. ನಮಗೆ ಅಲ್ಲಿಂದ ಯೂಟರ್ ಮಾಡಿ ಮುಂದೆ ಬರ್ಬೋದು. ಇಂಥ ಕರ್ಮದ ಲೊಕೇಶನ್ ಗೈಸ್. ಈಗೆಲ್ಲ ನಾನು ಮೇಲೆ ಹೋದ್ರುಂಟಲ್ಲ ಪುನಃ ಹೀಗೆ ಒಂದು ಹೊತ್ತಾಗಿ ಬರ್ಬೇಕು. ಹಾಗೇನಿಲ್ಲ ಗೈಸ್. ನಾವು ನೋಡಿ ಇಲ್ಲಿ ಮೇಲೆ ಫ್ಲೈಓವರ್ ಹೋಗ್ತದೆ, ಇಲ್ಲಿ ಒಂದು ಕೆಳಗೆ ರೋಡ್ ಹೋಗ್ತದೆ ಅಲ್ಲ. ಕೆಳಗೆ ರೂಟಲ್ಲಿ ಆಕ್ಚುಲಿ ಇಲ್ಲಿ ಹೋಗ್ಬೇಕಿತ್ತು, ಈ ರೂಟಲ್ಲಿ ಹೋಗ್ಬೇಕಿತ್ತು. ನಾವು ಸೀದಾ ಮೇಲೆ ಹೋದ್ವಿಯಾ, ಹಾಗೆ ಎಷ್ಟೊತ್ತು ನಮಗೆ ತಿರ್ಗ್ಲಿಕ್ಕೆ ಸಿಕ್ಕಿದ್ದು ಇಲ್ಲಿ ಗೈಸ್. ವಾವ್, ಕೇರಳ ರೋಡ್ ಇಸ್ ಬ್ಯೂಟಿಫುಲ್ ಗೈಸ್. ನಮ್ಮದೇ ಊರಿದ ರೋಡ್ ಲಾಟ್ಪೋಟ್ ಅಂತೇಳಿ ಅನ್ಕೊಂಡಿದ್ದೆ. ಇದು ಪರವಾಗಿಲ್ಲ, ನಮ್ಮಲ್ಲಿಂದ ಪರವಾಗಿಲ್ಲ. ಎಸ್, ಈಗ ಇಲ್ಲಿ ಸ್ಟ್ರೈಟ್ ಹೋಗ್ಬೇಕಲ್ಲ. ಸ್ಟ್ರೈಟ್ ಹೋದ್ರೆ ಆಯ್ತು. ಇಲ್ಲಿ ಲೆಫ್ಟ್. ಓ ಅಂಕಲ್ ಎದ್ರಿದ್ರು. ಸ್ಟ್ರೈಟ್ ಲೆಫ್ಟ್ ಲೆಫ್ಟಾ? ಎಸ್. ಏನು ಹೇಳಿ ಗೈಸ್, ನಮ್ಮ ಈ ಕೇರಳ ಅಲ್ಲಿ ಬೀಚ್ ಕಾಣ್ತುಂಟಲ್ಲ. ಎಸ್, ನಾವು ಬೀಚ್ ಹತ್ರ ಬಂದು ಗೈಸ್. ಆಲ್ಮೋಸ್ಟ್ ರೀಚ್ ಆದ್ವಿ. ಬಟ್ ಬೀಚ್ ಇಲ್ಲ ಉಂಟು, ನಾವು ಒಂದು ಸುತ್ತಾಕೊಂಡು ಹೋಗ್ಬೇಕು. ರೋಡ್ ಹಾಗೆ ಉಂಟು. ಲಾಸ್ಟ್ ಟೈಮ್ ನಾವು ಬಂದಿದ್ವಿ ಅಂತ ಎಲ್ಲಿಗೆ ನೋಡಿ. ಎಸ್, ನಾನು ನಿಮಗೆ ಸರಿಯಾಗಿ ಅಲ್ಲಿ ಹೋಗಿ ತೋರಿಸ್ತೇನೆ. ಟಿಕೆಟ್ ಉಂಟಾ ಇದು ಗೈಸ್? ಹೇಗೆಲ್ಲ ಮಾಡಿ ಫೈನಲ್ ನಾವೀಗ ಬೀಚ್ ಹತ್ರ ರೀಚ್ ಆಗಿದ್ದೇವೆ. ಇಲ್ಲಿ ಈಗ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೇವೆ ಗೈಸ್. ನಾವೀಗ ಕೇರಳದಲ್ಲಿದ್ದೇವೆ, ಹಾಗೆ ವ್ಲಾಗ್ ಮಾಡಲಿಕ್ಕೆ ಹೆದರ್ಲಿಕ್ಕೇನಿಲ್ಲ, ಯಾಕೆಂದ್ರೆ ಇಲ್ಲಿ ಕನ್ನಡ ಎಲ್ಲ ಕಡಿಮೆ ಜನರಿಗೆ ಗೊತ್ತಿರೋದು. ದೊಡ್ಡ ಬ್ಲಾಗರ್ ಅಂತೇಳಿ ವ್ಲಾಗ್ ಮಾಡ್ಕೊಂಡು ಹೋಗುವ ಅಲ್ಲೆಲ್ಲ ನೋಡ್ತಿದ್ದಾರೆ, ಬಟ್ ನಾವು ಹೆದರ್ಲಿಕ್ಕಿಲ್ಲ. ಕನ್ನಡ ಗೊತ್ತಿದ್ರೆ ಮರ್ಯಾದೆ ಹೋಗ್ತದೆ. ಎಂತನಿಲ್ಲ ಗೈಸ್, ನಾವು ಸ್ವಲ್ಪ ಫೇಮಸ್ ಆಗುವ ತನಕ. ಫೇಮಸ್ ಆದ ನಂತರ ಈಗ ಬ್ಲಾಗ್ ಮಾಡ್ಕೊಂಡೆಲ್ಲ ಹೋಗ್ಲಿಕ್ಕೆ ದೊಡ್ಡ ನಾಚಿಕೆ ಎಲ್ಲ ದೊಡ್ಡ ವಿಷಯ ಅಲ್ಲ. ಯಾಸ್, ಬನ್ನಿ ಹೋಗುವ ಗೈಸ್. ಮೊದಲೇ ನಾವು ಲೇಟ್ ಆಗಿದೆ ಇಲ್ಲಿಗೆ ತಲುಪಿದ್ದು. ಇನ್ನು 1 ಗಂಟೆಯಲ್ಲಿ ಇಲ್ಲಿ ಕ್ಲೋಸ್ ಆಗ್ತದಂತೆ. ಒಟ್ಟಿಗೆ ಸನ್ಸೆಟ್ ಆಗ್ತದೆ. ಈಗ ನೋಡುವಾಗ ಈಗ ನಾವು ದಾರಿ ತಪ್ಪಿ ಆಚೆ ಸೈಡಿಗೆ ಹೋಗಿದ್ವಿ, ಈಗ ಪುನಃ ಈಚೆ ಸೈಡಿಗೆ ಹೋಗ್ತಿದ್ವಿ. ಮಾನ್ಕಾಯಿ ನೋಡಿ ಗೈಸ್. ಎಸ್, ನಾವು ನಿಮಗೆ ಸೀದಾ ಬೀಚ್ ಹತ್ರ ನಾವು ಹೋಗಿ ಸಿಗ್ತೇವೆ ಗೈಸ್. ಹೌದು, ನಾವು ಡೈರೆಕ್ಟ್ ನಿಮಗೆ ಬೀಚ್ ಹತ್ರ ಹೋಗಿ ಸಿಗ್ತೇವೆ. ಬಾಯ್ ಗೈಸ್. 1 ನಿಮಿಷ. ಎಸ್, ಈಗ ನಾವು ಬೀಚ್ ಹತ್ರ ರೀಚ್ ಆದ್ವಿ ಗೈಸ್. ನೋಡಿ
ಲುಕ್ ಎಟ್ ದ ವ್ಯೂ. ಇಲ್ಲಿ ಸನ್ಸೆಟ್. ಎಸ್, ಸನ್ಸೆಟ್ ಆಗ್ಲಿಕ್ಕೆ ಇನ್ನು ಸ್ವಲ್ಪ ಟೈಮ್ ಉಂಟು. ಇಷ್ಟು ಬೇಗ ಅಲ್ಲಿ ನೋಡಿ ಗೈಸ್, ಯಾರೊಬ್ರು ಶೂಟ್ ಮಾಡ್ತಿದ್ದಾರೆ, ಸಣ್ಣ ಮಗುದು. ಎಸ್, ಬನ್ನಿ ಹೋಗುವ. ಎಸ್ ಗೈಸ್, ಫೈನಲಿ ನೋಡಿ ಬೀಚ್ ವ್ಯೂ. ಎಸ್, ಇಲ್ಲಿ ಫ್ಲೋಟಿಂಗ್ ಇದೆಲ್ಲ ಉಂಟು. ಎಂತದ ಕೇಳೋದು? ಫ್ಲೋಟಿಂಗ್ ಹಾಂ, ಫ್ಲೋಟಿಂಗ್ ಬ್ರಿಡ್ಜ್. ಫ್ಲೋಟಿಂಗ್ ಬ್ರಿಡ್ಜ್. ಓ, ಇಲ್ಲೇ ಅಂತ ಟಿಕೆಟ್ ಅದಕ್ಕೆ. ಎಸ್, ನಾವೀಗ ರಪ್ಪ ಅಂತೇಳಿ ಒಂದು 4 ಶಾರ್ಟ್ಸ್ ಎಲ್ಲ ತೆಕ್ಕೊಂಡು ನಂತರ ನೋಡುವ. ಎಂತ ಅದು ಟ್ರೈ ಮಾಡ್ಲಿಕ್ಕೆ ಉಂಟಾ? ಅದು ಮತ್ತೆ ನೋಡುವ ಹೇಗೆ ಅಂತ ಅಲ್ಲ. ಎಸ್, ಅಲ್ಲಿ ಒಂದು 3 ಬೋಟ್ಸ್ ಉಂಟು. ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್ಗೆ ಹೋದ್ರೆ ಅಲ್ಲಿ ಹಾಂ, ಅಲ್ಲಿಂದ ಸಿಗ್ಬೋದು. ಡ್ರೆಸ್ ಅಂತ ಹಿಡ್ಕೊಳ್ಳಿಲ್ಲ, ಇಲ್ಲದಿದ್ರೆ ಒಂದ್ಸಲ ಮುಳುಗಿ ಹೇಳ್ಬೋದಿತ್ತ ಅಂತಲ್ಲ. ಅದಕ್ಕಾಗಿ ನೆಕ್ಸ್ಟ್ ಇನ್ನೊಂದ್ಸಲ ಬರುವಾಗ ಬೀಚಲ್ಲಿ ಆಟ ಆಡ್ಲಿಕ್ಕೆ ಅಂತಾನೆ. ಎಸ್, ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ ಅದಕ್ಕೆಂದೇಳಿ. 10x ಅಲ್ಲಿ ಹೇಗೆ ಬರ್ತದೆ ನೋಡು. 10x ಅಲ್ಲಿಯಾ? ಒಂದು ಸೆಕೆಂಡ್ ಗೈಸ್, ನಾವು ಒಂದ್ಸಲ ಮೊಬೈಲ್ ಕ್ಯಾಮರಾ ಚೆಕ್ ಮಾಡಿ ನಿಮಗೆ ಸಿಗ್ತೀನಿ. ಎಸ್, ನಾವೀಗ ಈ ಫ್ಲೋಟಿಂಗ್ ಬ್ರಿಡ್ಜಿಗೆ ಟಿಕೆಟ್ ಎಷ್ಟು ಅಂತೇಳಿ ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ. ನೀವರೆಗೆ ಹೋಗಿದ್ದೆ, ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ? ಇಲ್ಲ ಅಲ್ಲ, ಬಾ ಕೇಳ. ಎತ್ತರ ಎತ್ತರ 150 ஒரு ಪರ್ಸನ್ಗೆ ಎಂತ ಬೇಕಾ? ಓ, ಬೇಡ ಅಲ್ಲ. ಒಬ್ಬರಿಗೆ 150 ಅಂತೆ. ಎಲ್ಲ ನೋಡಿ, ಎಲ್ಲ ಹೋಳಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಸ್, ಅಲ್ಲಿ ನೋಡಿ ಗೈಸ್, ಸೂರ್ಯ ಎಲ್ಲಿ ಇಲ್ಲಿ ಬೀಚ್ ವಾಕ್ ಮಾಡುವಲ್ಲ. ಎಸ್, ಅದು ಒಬ್ಬರಿಗೆ 150 ಅಂತೆ, ನಮಗಿಬ್ಬರಿಗೆ 300 ರೂಪಾಯಿ ಆಗ್ತದೆ. ಮತ್ತೆ ಬೇಡ ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದ್ಸಲ ಬಂದಾಗ ಬೇಡ, ಇದಿರಲಿ ಬ್ಲಾಗಲ್ಲಿ. ಗೈಸ್, ಅಲ್ಲಿ ಒಂದು ಬೋಟ್ ಈಚೆ ಸೈಡಿಗೆ ಬರ್ತಿತ್ತು, ಈಗ ಪುನಃ ಟರ್ನ್ ಆಗಿ ಆಚೆ ಸೈಡಿಗೆ ಹೋಗ್ತಾ ಉಂಟು. ಅಲ್ಲಿ ಅದು ಈಚೆ ಸೈಡಿಗೆ ಬರ್ತದೆ ಅಂತೇಳಿ ವೆಯ್ಟ್ ಮಾಡ್ತಿದ್ದೆ, ಅದು ವೀಡಿಯೋ ತೆಗಿಲಿಕ್ಕೆ ಬರಲಿಲ್ಲ, ಆಚೆ ಸೈಡಿಗೆ ಹೋಗ್ತುಂಟು. ಬ್ಯಾಡ್ ಲಕ್. ಈಗ ಸಾಯಂಕಾಲ ಕತ್ತಲಾಗ್ತಾ ಬಂತಲ್ಲ, ಬೀಚಿನ ಅಲ್ಲಿ ನೋಡಿ ರಾತ್ರಿ ಆದಂತೆ ಈ ಬೀಚಿದ ಅಲೆಗಳೆಲ್ಲ ಜಾಸ್ತಿ. ಆಗ ಅವರಿಗೆ ಆಚೆ ಹೋದವರಿಗೆಲ್ಲ ದೊಡ್ಡ ಗೊತ್ತಾಗ್ತಿಲ್ಲ ಆಯ್ತು. ಈಗ ಭಯಂಕರ ಹಾರ್ತುಂಟಲ್ಲಿ. ಇಲ್ಲಿ ಈಗೊಂದು ಬರಲಿ ಅಗಳಿ. ಎಲ್ಲಿಂದ ನೋಡೋರಿಗೆ ದೊಡ್ಡ ಗೊತ್ತಾಗುದಿಲ್ಲ, ಆಚೆ ಅಲ್ಲಿ ನಿಂತವರಿದ್ದು ಜೀವವಾಯಿಗೆ ಬರ್ಬೋದಾ ಅಂತಲ್ಲ. ಹಾಗೆ ಯಾರಾಗ ನಾವು ಹೋಗದಿದ್ದದೇ ಒಳ್ಳೇದಾಯ್ತು. ಎಸ್, ಬೀಚ್ ಹತ್ರ ಇಷ್ಟೊತ್ತು ಇದ್ದು ಸ್ವಲ್ಪ ಬೋರ್ ಆಯ್ತು, ಹಾಗೆ ಈಗ ಆಚೆ ಹೋಗುವ ಅಂತೇಳಿ ಹೋಗ್ತಾ ಇದ್ದೀವಿ. ಎಸ್, ನಮ್ಮದು ಫೋಟೋಸ್ ಎಲ್ಲ ತೆಗ್ದಾಯ್ತು. ಬನ್ನಿ ಇನ್ನು ಸ್ವಲ್ಪ ಆಚೆ ಸೈಡೆಲ್ಲ ಹೋಗಿ ನೋಡಿ ನಂತರ ಸೀದಾ ಹೋಗುವಲ್ಲ. ಎಲ್ಲರೊಂದು ಚಹಾ ಕೊಡ್ದು ಹೋಗುವಲ್ಲ, ಎಂತಾರು ಕೊಡ್ದು ಹೋಗುವ. ಅಲ್ಲಿ ಹೋಗಿ ಪೂಜೆ ಹತ್ರ ಕೂತ ನಂತರ ಈಚೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಓ, ಎಂತಣ್ಣ? ಪಾಠ ಹೋಗ್ಬೇಕು. ಹಾಂ, ಪಾಠ ಆಫ್. ಎಸ್, ಪಾಪ ಅವರಿಗೆ ಗೊತ್ತಿಲ್ವ ಅದು ಪದ್ಯ ಆಫ್ ಮಾಡ್ಲಿಕ್ಕೆ. ಅವ್ರು ಅನ್ಕೊಂಡಿರ್ಬೋದು ಒಬ್ಬ ಇವರಲ್ಲೂ ಬಿರ್ಲಿ ಅಂತ. ಮೊಬೈಲ್ ಮುಟ್ಟಿದ ಕೂಡಲೇ ಆಫ್ ಮಾಡಿ ಕೊಟ್ಟು ಸೂಪರ್ ಬಂದಿದೆ. ಅಲ್ಲಿ ಸೈಡಲ್ಲಿ ನೋಡು, ಸಣ್ಣಿದು ಶೇಡ್ ಸಿಕ್ಕಿದೆ. ಎಸ್, ಅಲ್ಲಿ ನೋಡಿ ಇದೆಲ್ಲ ಉಂಟು ಕ್ಯಾಮಲ್. ಎಸ್, ಇಲ್ಲಿ ಕಪಲ್ಸ್ ಇದ್ದಾರೆ. ಆಚೆ ಈಚೆ ನೋಡ್ಕೊಂಡು ಸ್ವಲ್ಪ ಬ್ಲಾಗ್ ಮಾಡ್ಬೇಕಾಗ್ತದೆ. ಎಸ್, ಇಲ್ಲಿ ನೋಡಿ ಒಂಟೆ ನೀದವರೆಗೆ ಮುಟ್ಟಿದ್ಯಾ? ಒಂದ್ಸಲ ಮುಟ್ಟಿ ನೋಡುವಲ್ಲ. ಎಂತ ಮಾಡಬೇಡ ಅಣ್ಣ. ಎಸ್, ಒಂದ್ಸಲ ಮುಟ್ಟಿದೆ. ಎಸ್, ನಾವೀಗ ಇಲ್ಲಿದು ಶೂಟ್ ಮತ್ತೆ ಒಂದು ಸ್ವಲ್ಪ ಎಲ್ಲ ನೋಡಿ ಈಗ ಹೊರಟಿದ್ದೇವೆ ಗೈಸ್. ಇನ್ನು ಹೋಗಿ ಒಂದು ಚಹಾ ಕುಡಿದು. ಯಾವುದು? ಇಲ್ಲಿ ತೆಯ್ಯಂ ಇದು
ಫುಲ್ ಹಾಕಿದ್ದಾರೆ ಎಲ್ಲ. ಹೌದು, ಇಲ್ಲಿ ಫೋಟೋ ತೆಗಿಬೋದು ಆಕ್ಚುಲಿ. ಹಾ ಹೌದು, ದಟ್ ಇಸ್ ದ ಬೆಸ್ಟ್ ಪಾಯಿಂಟ್. ಎಸ್. ನಾವು ಇಲ್ಲಿ ಈಗ ಒಂದು ಫೋಟೋ ತೆಗೆದು ಅಲ್ಲಿ ನೋಡು ಇದರದೆಲ್ಲ ಫೋಟೋ ತೆಗೆಯೋದು ಮತ್ತೆ ಕೊಲ್ಲೋದು. ಗೈಸ್, ಈಗ ಇಲ್ಲಿ ಒಳಗೆ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಈಗ ನೋಡಿ, ಲುಕ್ ಎಟ್ ದ ವ್ಯೂ ಹೇಗೆ ಕಾಣ್ತುಂಟು ಅಂತ ಇಲ್ಲಿ ನೋಡಿ. ಲೈಟ್ಸ್ ಎಲ್ಲ ಆನ್ ಆದ ನಂತರ ಇನ್ನೂ ಚಂದ ಕಾಣ್ತುಂಟು. ನೀವೆಲ್ಲ ಈಚೆ ಬೇಕಲ್ ಸೈಡ್ ಬರೋದಾದ್ರೆ ಇಲ್ಲಿಗೆ ಬರಲೇಬೇಕು ಗೈಸ್. ನೀವೊಂದು ನೈಟ್ ಬರೋದಾದ್ರೆ ಇನ್ನೂ ಚಂದ ಕಾಣ್ತದೆ. ಸ್ವಲ್ಪ ನಿಮಗೆ ಬೀಚ್ ಇದೆಲ್ಲರ ಫೋಟೋಸ್ ಬೇಕಾದ್ರೆ ಸ್ವಲ್ಪ ಬೇಗ ಬರಬೇಕು, ಯಾಕಂದ್ರೆ ನೈಟ್ ಆದ ನಂತರ ಚಂದ ಬರೋದಿಲ್ಲ. ಎಸ್, ನಿಮಗೆ ಇಲ್ಲಿ ಬಂದರೆ ಪರ್ಚೇಸಿಂಗಿಗೆಲ್ಲ ಸಣ್ಣ ಸಣ್ಣ ಸ್ಟಾಲ್ಗಳೆಲ್ಲ ಉಂಟು ಗೈಸ್. ನಾವು ಇವನ ವಿಡಿಯೋದಲ್ಲಿ ಹೇಳಿದ್ದೇವೆ, ಬಟ್ ಇದು ಅವನ ವಿಡಿಯೋ ನಾಳೆನೇ ಬರ್ತಿದೆ. ನಮ್ಮದು ಯೂಟ್ಯೂಬ್ ಬ್ಲಾಗ್ ಸ್ವಲ್ಪ ಲೇಟ್ ಆಗ್ತದೆ ಬರುವಾಗ, ಅದು ಎಲ್ಲರಿಗೆ ಗೊತ್ತಿರೋ ವಿಷಯ. ಎಸ್, ಎಂತ ಅಂತ ಹೇಳಿದರೆ, ಇಲ್ಲಿ ನಮ್ಮ ಕರ್ನಾಟಕ ಮತ್ತು ಕೇರಳದ ಕಲ್ಚರ್ನ ಅಲ್ಲಿ ಒಂದು ವಾಲ್ಪೇಪರ್ ಆಗಿ ಶೋ ಹಾಕಿದ್ದಾರೆ. ನೋಡಲಿಕ್ಕೆ ಮಾತ್ರ ಸೂಪರ್ ಗೈಸ್. ಅಂದರೆ ಎಲ್ಲ ಕಲ್ಚರ್ನ ಅಲ್ಲಿ ಒಂದೊಂದು ವಾಲ್ಪೇಪರ್ ಆಗಿ ಶೋ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಖುಷಿ ಈಗಂದ್ರೆ ಇಲ್ಲಿ ಕೇರಳ ಆಗಿದ್ರು ನಮ್ಮ ಕರ್ನಾಟಕದ ಕಲ್ಚರ್ನ ದೈವಗಳನ್ನೆಲ್ಲ ಶೋ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು. ಎಸ್, ಹಾಗೆ ನಾವು ಅದನ್ನು ರೀಲ್ಸ್ ಹಾಕಿದ್ದೇವೆ. ಎಸ್, ನಮ್ಮ ಅಕೌಂಟಲ್ಲಿ ಹೋಗಿ ಚೆಕ್ ಮಾಡಿ ರೀಲ್ಸ್ನ. ಎಸ್, ಹಾಗೆ ಈಗ ನಾವು ಇಲ್ಲಿಂದ ಹೊರಟಿದ್ದೇವೆ, ಹೋಗುವಲ್ಲ. ಎಸ್, ಇನ್ನಲ್ಲಿ ವೈಟಿಂಗ್, ಎಲ್ಲರೂ ಪೂಜೆ ಉಂಟು. ಒಂದು 2-3 ಕಾಲ್ ಬಂತು ಅಲ್ಲಿಂದ, ಎಲ್ಲಿದ್ದೀರಾ ಅಂತೇಳಿ. ಎಸ್, ಬನ್ನಿ ಹೋಗುವ ಈಗ. ಎಸ್, ನಾವೀಗ ಇಲ್ಲಿಂದ ಕುಡಿಯುವ ಅಂತೇಳಿ ಬಂದಿದ್ದೇವೆ. ಅವಿಲ್ ಮಿಲ್ಕ್, 2 ಅವಿಲ್ ಮಿಲ್ಕ್ ಕೇಳಿದ್ದೇವೆ. ಸೂಪರ್ ಬರ್ತದೆ ಅಲ್ಲ, ಲೈಟ್ ಎಲ್ಲ ಇಲ್ಲಿ. ಹಾಂ, ಅದೆಂತ ಇದ್ರು ಉಂಟಲ್ಲ, ಈ ಲೈಟಿಂಗ್ ಇದ್ರೆ ಚಂದ ಬರ್ತದೆ ವಿಡಿಯೋಸ್. ಸೊರೋಗೆ ಪಪ್ಸ್ ಬಂತು. ನೆಕ್ಸ್ಟ್ ಏನಂತ ನೋಡುವ. ವೇಟ್ ಅಂಡ್ ಸಿ ವಾಚ್. ಯಾ ಗೈಸ್, ನನಗೆ ಸ್ವಲ್ಪ ಈ ಮರಳು ಕಟ್ಟಿಕೊಂಡು ತಮಾಷೆ ಮಾಡ್ಕೊಂಡೆಲ್ಲ ಬ್ಲಾಗ್ ಮಾಡಲಿಕ್ಕೆ ಚಂದ. ಬಟ್ ಇದೀಗ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ, ಅಷ್ಟೊಂದು ದೊಡ್ಡ ಬರ್ತಿಲ್ಲ. ನೋಡಿ, ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೇವೆ ಅಲ್ಲ. ನಾವು ಆದಷ್ಟು ಟ್ರೈ ಮಾಡ್ತಿದ್ದೇವೆ, ಬರ್ತಿಲ್ಲ. ಬಟ್ ಅದಕ್ಕಿಂತ ಗೊತ್ತುಂಟು, ಫ್ಯಾಮಿಲಿ ಎಲ್ಲರೂ ಸ್ವಲ್ಪ ಕ್ಯಾಮರಾ ಪೇಸ್ ಇರಬೇಕು. ಅಂದರೆ ನಮ್ಮಲ್ಲಿ ಕೆಲವೊಬ್ರು ನಾವು ಈಗ ವಿಡಿಯೋ ಮಾಡುವಾಗ ನಾಚ್ಕೊಂಡು ಆಚೆ ಹೋಗ್ತಾರೆ. ಅದರಲ್ಲಿ ಮೇನ್ ನಿನ್ನ ಅಮ್ಮ. ಹಾಂ, ಹೌದು. ಮತ್ತೆ ಅವಳು ಹುಟ್ಟಿ. ಹಾಂ, ಓಕೆ, ನೋಡ, ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ಸ್ ಟ್ರೈ ಮಾಡುವ ಗೈಸ್. ಇವತ್ತಿದು ಈ ವಿಡಿಯೋ ನನ್ನ ಪ್ರಕಾರ ತುಂಬ ಲಾಂಗ್ ಆಗಿರ್ಬೋದು ಅಲ್ಲ, ಯಾಕೆಂದ್ರೆ ನಾವು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡಿದ್ವಿ. ಅಮ್ಮ ನೋಡು ಎಷ್ಟಾಗ್ತದೆ ಅಂತ. ಜಾಸ್ತಿ ಹೋದ್ರೆ ಅರ್ಧ ಕಟ್ ಮಾಡಿ. ಹೌದು. ಎಸ್, ಈಗ ಕೇರಳದ ಫೇಮಸ್ ಅವಿಲ್ ಮಿಲ್ಕ್ ಬಂದಿದೆ. ಇಲ್ಲ, ಸ್ವಲ್ಪ ನೀರುಂಟು. ನಾನು ಆ್ಯಕ್ಚುಲಿ ಉಂಟಲ್ಲ, ಅವತ್ತು ಈಚೆ ಕಾಸರಗೋಡು ಸೈಡಲ್ಲಿ ಒಂದು ಅವಿಲ್ ಮಿಲ್ಕ್ ಟೇಸ್ಟ್ ಮಾಡಿದ್ದೆ. ನಂತರ ನಮ್ಮ ಸುಳ್ಯದಲ್ಲಿ ಇರೋದು ಟೇಸ್ಟ್ ಮಾಡಿದ್ದೆ. ನನಗೆ ಸುಳ್ಯದು ಇಷ್ಟ ಅದದು. ಇದೇ ಗುಂಡು ಓಕೆನಾ? ಬಟ್ ನಮ್ಮ ಸುಳ್ಯದ ಆ ಜನದು ಟೇಸ್ಟ್ ಬರೋದಿಲ್ಲ ಅಲ್ಲ, ಕಾಯರ್ ತೋಡಿ ಎದುರು. ಎಸ್, ನಾನು ನಿಮಗೆ ನಂತರ ಸೀದಾ ಅಲ್ಲಿ ಹೋಗಿ ಸಿಗ್ತೇನೆ. ಒಂಥರ ದಪ್ಪ ತಿಕ್ಕಾಗಿರ್ತದೆ. ಇದು ಸ್ವಲ್ಪ ಲೈಟ್ ಆಗಿ ಉಂಟಾ ನೀರು. ಗೈಸ್, ನಾವಲ್ಲಿ ಫಂಕ್ಷನ್ ಹತ್ರ ಹೋಗಿ ಪುನಃ ಈಚೆ ಬಂದು ಕಾರಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಿದ್ದೇವೆ. ಅಲ್ಲಿ ಸ್ವಲ್ಪ ಬೋರ್ ಆಯಿತು, ಹಾಗೆ ಎಲ್ಲಿ ಸುಮ್ಮನೆ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದ್ದೇವೆ. ಅವನದು ಎಡಿಟ್ ಆಗ್ತಾ ಉಂಟು. ಹಾಗಾದರೆ ಗೈಸ್, ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ನಾಳೆದು ಹೊಸ ಕಂಟೆಂಟಲ್ಲಿ ಸಿಗ್ತೀವಿ. ಟೇಕ್ ಕೇರ್, ಬಾಯ್, ಲವ್ ಯು ಗೈಸ್, ಸಿ ಯು.